ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ರ್ಯಾಂಡಮ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಸರಿ ಹೋಗಿ ಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ, ನಮ್ಮ ಯಜಮಾನ್ರಿಗೆ ಸಡನ್ನಾಗಿ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತಂತೆ. ಸರಿ ಹೋಗಿ ಬರೋಣ, ಹಂಗೂ ಫ್ರೀ ಆಗಿದ್ದೀವಲ್ಲ ಅಂತ ಅಂದ್ಕೊಂಡು ಹತ್ರನೇ ಇತ್ತು ದೇವಸ್ಥಾನ, ಹೋಗಿ ಬರೋಣ ಅಂತ ಹೋದ್ವಿ. ತುಂಬ ಪೀಸ್ಫುಲ್ ಆಗಿತ್ತು ದೇವಸ್ಥಾನ, ಬಟ್ ಕ್ಲೋಸ್ ಇತ್ತು. ಬಟ್ ದೇವಸ್ಥಾನದ ಪಕ್ಕನೇ ಮನೆ ಇರೋದ್ರಿಂದ ಅವರು ಬಂದು ಓಪನ್ ಮಾಡಿ ಪೂಜೆ ಮಾಡಿಕೊಡ್ತೀವಿ, ನೀವು ಒಳಗಡೆ ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿದರು. ಸರಿ ಅಂತ ಹೇಳಿ ನಾವು ಕೂಡ ಒಳಗಡೆ ಹೋಗಿ ಕೂತ್ಕೊಳ್ಳೋಣ ಅಂತ ಹೇಳಿ ಚಪ್ಪಲಿ ಅವೆಲ್ಲ ಬಿಟ್ಟು ಕೈ ತೊಳ್ಕೊಂಡು ಒಳಗಡೆ ಹೋದ್ವಿ. ಇದು ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ನಾನು ಬರ್ತಿರೋದು 2ನೇ ಸಲ. ಇದಕ್ಕೂ ಮುಂಚೆ ಒಂದು ಸಲ ನಮ್ಮ ಹಸ್ಬೆಂಡ್ಗೆ ಬೆನ್ನು ನೋವು ಇದ್ದಿದ್ದರಿಂದ ಯಾರೋ ಹೇಳಿದರು ಶಿವನ ದೇವಸ್ಥಾನದಲ್ಲಿ ಹೋಗಿ ಅಭಿಷೇಕ ಮಾಡಿಸಿದ್ರೆ ಹೋಗುತ್ತೆ ಅಂತ. ಆಗ ಬಂದಿದ್ವಿ ಅಭಿಷೇಕ ಮಾಡಿಸೋದಕ್ಕೆ. ಇಲ್ಲಿ ಅಂದರೆ ನ್ಯೂ ಇಯರ್ ಗುರುವಾರ ಬಿದ್ದಿದೆಯಲ್ಲ, ಅವತ್ತೇನೋ ಕಲ್ಯಾಣೋತ್ಸವ ಇದೆ ಅಂತ ಎಲ್ಲ ಬೋರ್ಡ್ ಹಾಕಿದರು. ಸರಿ ಅಂತ ಹೇಳಿ ಹೊರಗಡೆ ಬಂದಮೇಲೆ ತುಂಬ ದೊಡ್ಡದಿತ್ತು ಲಿಂಗ. ಮಾರ್ನಿಂಗ್ ಪೂಜೆ ಮಾಡಿ ಕ್ಲೋಸ್ ಮಾಡಿದ್ರು ಅಂತ ಹೇಳಿದರು. ಸರಿ ಅಂತ ಹೇಳಿ ನಾವು ಪೂಜೆಗೆ ತಂದಿರೋದನ್ನೆಲ್ಲ ಕೊಟ್ವಿ. ಅವರು ಹೂವನ್ನೆಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ರು. ಇದನ್ನು ಕೆಲವರು ಈ ದೇವಸ್ಥಾನನ ಏನೇನೋ ಒಂದೊಂದು ಥರ ಹೇಳ್ತಾರೆ. ತುಂಬ ಹಳೆ ಕಾಲದ ದೇವಸ್ಥಾನ ಇದು, ದೆವ್ವಗಳು ಕಟ್ಟಿರೋ ದೇವಸ್ಥಾನ ಅಂತ ಹೇಳ್ತಾರೆ. ಅದೆಷ್ಟು ಸತ್ಯ ಅದೆಷ್ಟು ನಿಜ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ದೇವಸ್ಥಾನ ಇರೋದು ಬೊಮ್ಮವಾರದಲ್ಲಿ. ಇದು ಹೇಳ್ತಾರೆ ಕೆಲವರು ದೆವ್ವಗಳು ಕಟ್ಟಿರೋದು ಇದು ಅಂತ. ಇನ್ ಕೇಸ್ ಆ ಊರವ್ರು ಯಾರಾದರೂ ನೋಡಿದ್ರೆ ಅದು ನಿಜನೇ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಂದು ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಅರ್ಚನೆ ಮಾಡಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಪೂಜೆ ಮಾಡ್ತಿದ್ದ ಐನೋರು ಕೂಡ ಹೇಳಿದ್ರು, January 1 ಕಲ್ಯಾಣೋತ್ಸವ ಎಲ್ಲ ಇಟ್ಕೊಂಡಿದ್ದೀವಿ ಬನ್ನಿ ಅಂತ ಹೇಳಿದ್ರು. ಸರಿ ನೋಡೋಣ, ಫ್ರೀ ಆಗಿದ್ರೆ ಬಂದು ಹೋಗೋಣ ಅಂತ ಹೇಳಿ ಅದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಹಾಗೆ ಮನೆಗೆಲ್ಲ ಬಂದಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ಕಜ್ಜಾಯ ತಿನ್ನಬೇಕು ಅನ್ನಿಸ್ತು. ಅದರಲ್ಲೂ ಒಂದು ಸ್ವಲ್ಪ ಅದು ಮಾತ್ರ ಕಜ್ಜಾಯ ಪಾಕ ಇತ್ತು. ಸರಿ ಅದನ್ನೇ ಕ್ಲೀನಾಗಿ ಸ್ವಲ್ಪ ಇದೆಯಲ್ಲ ಯಾಕೆ ಮಡಗೋದು ಅಂತ ಹೇಳಿ ಅದನ್ನು ಕೂಡ ಕಜ್ಜಾಯ ಮಾಡ್ಕೊಳ್ಳೋಣ ಅಂತ ಹೇಳಿ ಕಜ್ಜಾಯ ಮಾಡೋದಕ್ಕೆ ರೆಡಿ ಆದೆ. ಆ್ಯಕ್ಚುಲಿ ನಾನು ಮನೇಲಿದ್ದಾಗ ಆಲ್ಮೋಸ್ಟ್ ಡ್ರೆಸ್ಸಸ್ಸೇ ಹಾಕ್ತೀನಿ. ಎಲ್ಲಿಗಾದರೂ ದೇವಸ್ಥಾನ ಎಲ್ಲಾದರೂ ನಮ್ಮ ರಿಲೇಟಿವ್ಸ್ ಮನೆಗೆ ಹೋದಾಗ ಮಾತ್ರ ಸ್ಯಾರಿನ ವೇರ್ ಮಾಡ್ತೀನಿ. ಮನೆಯಲ್ಲಿ ನನಗೆ ತುಂಬ ಕಂಫರ್ಟಬಲ್ ಅನಿಸೋದು ನನಗೆ ಡ್ರೆಸ್ಸಸ್ ಮಾತ್ರನೇ. ಸ್ಯಾರಿ ಹಾಕ್ಕೊಂಡು ಕೆಲಸ ಮಾಡೋಕ್ಕೆ, ಅಡುಗೆ ಮನೇಲಿ ಕೆಲಸ ಮಾಡೋಕ್ಕೆ ನಂಗೆ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ. ಬಟ್ ಸ್ಯಾರಿ ಹಾಕ್ಕೊಳ್ಳೋದು ಇಷ್ಟನೇ, ಬಟ್ ಅಷ್ಟು ಕಂಫರ್ಟಬಲ್ ಇರೋಲ್ಲ ಅಂತ ನಾನು ಮನೇಲಿ ಡ್ರೆಸ್ ಹಾಕ್ಕೊಳ್ತೀನಿ. ಇನ್ನು ಈ ಕಜ್ಜಾಯ ವಿಷಯಕ್ಕೆ ಬಂದರೆ, ನಾವು ಇದಕ್ಕೂ ಮುಂಚೆ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನಾವು ರೀಸೆಂಟಾಗಿ ಕಜ್ಜಾಯ ಹಬ್ಬ, ಅದೇ ದೀಪಾವಳಿ ಹಬ್ಬನ ಮಾಡಿದ್ದು. ಆಗ ಅಮ್ಮ ಅಲ್ಲಿ ಮಾಡಿ ಏನು ಪಾಕ ಇತ್ತು ಅದನ್ನೆಲ್ಲ ಅಮ್ಮ ಇಲ್ಲಿ ಕೆತ್ತು ಕಳಿಸಿದ್ರು. ಅದ್ರಲ್ಲಿ ಆಲ್ಮೋಸ್ಟ್ ಕಜ್ಜಾಯ ಒಂದೊಂದು ಸಲಿಗೆ 9-10 ಕಜ್ಜಾಯ ಮಾತ್ರ ಸುಟ್ಕೊತಿದ್ದೆ. ಸ್ಟೋರ್ ಮಾಡ್ತಾ ಇರಲಿಲ್ಲ, ಬಿಸಿ ಸುಟ್ಕೊಂಡು ತಿಂತಿದ್ವಿ. ಅದರಿಂದ ಲಾಸ್ಟಿಗೆ ಸ್ವಲ್ಪ ಇತ್ತು, ಅದನ್ನು ಕೂಡ ಸುಟ್ಕೊಂಡು ಸಂಜೆ ನನ್ನ ಮಗ ಸ್ಕೂಲಿಂದ ಬಂದಮೇಲೆ ಒಂದ್ಸಲಿ ಸೇಮ್ ಆ್ಯಸ್ ಯೂಶ್ವಲ್ ಸೈಟ್ ವಿಸಿಟ್ ಹೊರಡೋಣ ಅಂತ ಏನು ಸನ್ಸೆಟ್ನ ನೋಡಿಕೊಂಡು ಸೈಟ್ ವಿಸಿಟ್ ಹೊರಡ್ತಿದ್ವಿ. ಹಾಗೆ ನಮ್ಮ ಸೈಡ್ಗೆ ಹೋಗೋ ರೋಡಲ್ಲೇ ಕಂಪ್ನೀಸ್ ಎಲ್ಲ ಒಂದೇ ಅಟ್ ಎ ಟೈಮ್ ಎಲ್ಲ ಒಂದೇ ಸರಿ ಬಿಟ್ಟಿದ್ರು. ಕಂಪ್ನೀಸ್ ಎಲ್ಲನೂ ಎಷ್ಟು ರಶ್ ಇತ್ತಂದರೆ ಫಸ್ಟ್ ಟೈಮ್ ನಾನು ಇಷ್ಟು ರಶ್ನ ನೋಡಿದ್ದು ರೋಡಲ್ಲಿ ಅನಿಸ್ಬೋದು. ಅದನ್ನೆಲ್ಲ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದು ನಮ್ಮ ಮನೆಯಿಂದ ವ್ಯೂ ಹಿಂದೆ ನೋಡಿದ್ರೆ ತುಂಬಾ ಚೆನ್ನಾಗಿದೆ ವ್ಯೂ ಮಾತ್ರ. ಈ ಪಿಕಾಕ್ಸ್ ಹುಲ್ ಮಧ್ಯ ಪಿಕಾಕ್ಸ್ ಹೆಂಗೆ ನೆಕ್ ಮಾತ್ರ ಕಾಣಿಸ್ತಿತ್ತು. ಸೀರಿಯಸ್ಸಾಗಿ ನಾನು ಸಡನ್ನಾಗಿ ಫಸ್ಟ್ ಟೈಮ್ ನೋಡಿದಾಗ 2 ಹಾವಿದೆ ಅಂತ ಅಂದ್ಕೊಂಡೆ, ಬಿಕಾಸ್ ನೆಕ್ ಮಾತ್ರ ಕಾಣಿಸ್ತಿತ್ತಲ್ವ. ಅದಕ್ಕೆ ಆಮೇಲೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿದಾಗ ಪಿಕಾಕ್ಸ್ ಅದು ತುಂಬಾ ಚೆನ್ನಾಗಿತ್ತು. ಸನ್ಸೆಟ್ ಮಾತ್ರ ಹೆವಿಯಾಗಿ ಕಾಣುತ್ತೆ. ಅದು ನಮ್ಮ ಮಾಸ್ಟ್ರು ಬೆಡ್ರೂಮ್ಗೆ ಕ್ಲೀನಾಗಿ ಕಾಣುತ್ತೆ. ಮನೆ ಆ್ಯಕ್ಚುಲಿ ಈ ಪೊಸಿಷನ್ನಲ್ಲಿದೆ. ಇನ್ನು 3 ಮಂತ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಬೇಕು. ಹೆಂಗೆ ಕಂಪ್ಲೀಟ್ ಆಗುತ್ತೆ, ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ನೋ ಐಡಿಯಾ ಅಂತಲೇ ಹೇಳ್ಬೋದು. ಕೆಳಗಡೆ ಬಂದರೆ ನನ್ನ ಮಗ, ನಾನು ಇದಕ್ಕೋಸ್ಕರನೇ ಅರ್ಧ ಬರ್ತೀನಿ ನಮ್ಮ ಮನೆ ಹೊಸ ಮನೆ ಹತ್ರ. ಬಿಕಾಸ್ ಅವ್ನು ಬೆಳಗ್ಗೆ ಹೋಗಿ ಸಾಯಂಕಾಲ ಸ್ಕೂಲಿಂದ
ಮಾಡ್ತಾನೆ. ಸ್ವಲ್ಪ ಕೂಡ ಅವ್ನಿಗೇನು ಎಂಟರ್ಟೈನ್ಮೆಂಟ್ ಅನ್ನೋದೇ ಇಲ್ಲ. ಇಲ್ಲಿ ಬಂದರೆ ಅಟ್ಲೀಸ್ಟ್ ಆಡ್ತಾನೆ ಈ ಮಕ್ಕಳ ಜೊತೆ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಬರ್ತೀನಿ. ಸೊ ಇವನೇನೋ ಬ್ರಿಡ್ಜ್ ಥರ ಏನೋ ಕಟ್ತಾಯಿದ್ದೆ, ಅದನ್ನು ನೋಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಸೊ ಅದಕ್ಕೂ ನಾನು ಬೈತಿದ್ದೆ, ಸ್ಯಾಂಡ್ ಎಲ್ಲ ವೇಸ್ಟ್ ಮಾಡ್ತಿದ್ದೆ ಅಂತ. ಇಲ್ಲ ಮತ್ತೆ ಹಾಕ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಏನೋ ಅವ್ನ ಪಾಡಕ್ಕೆ ಅವ್ನು ಚೆಂದೇನೋ ಇಟ್ಕೆ ಥರ ಇತ್ತು ಅಂತ ಅವನೇನೋ ಕಟ್ಕೊಂಡು ಬ್ರಿಡ್ಜ್ ಥರ ಕಟ್ತಾ ಇದ್ದಾನೆ. ಸೊ ಸರಿ ಆಡಲಿ, ಆಡೋಷ್ಟೊತ್ತು ಆಡಲಿ. ನಾನು ಮನೆಗೆ ಕರ್ಕೊಂಡೋದ್ರೆ ಮತ್ತೆ ಓದುವ, ಮತ್ತು ಬೆಳಗ್ಗೆ ಎದ್ದು ಮಲ್ಕೊಂಡ್ರೆ ಮತ್ತು ಸ್ಕೂಲು ಅಂತಲೇ ಇರುತ್ತೆ. ಸೊ ಆಡಲಿ ಅಂತ ನಾನು ಯಾವುದರ ವಿಷಯದಲ್ಲೂ ಹುಡುಗರ ವಿಷಯದಲ್ಲಿ ರೆಸ್ಟ್ರಿಕ್ಷನ್ಸ್ ಏನೂ ಮಾಡೋದಕ್ಕೆ ಹೋಗೋದಿಲ್ಲ. ರಿಸ್ಟ್ರಿಕ್ಷನ್ಸ್ ಏನೂ ಕೊಡಲ್ಲ. ಏನು ಬೇಕಾದ ತಿನ್ನಲಿ, ಹೆಂಗೆ ಬೇಕು ಹಂಗೆ ಆಟ ಆಡಲಿ, ಬಟ್ ಒಳ್ಳೆ ಬುದ್ಧಿ ಕಲೀಲಿ ಅಂತ ಅಷ್ಟೇ ಹೇಳೋದು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನೀರು ಹಾಕ್ಕೊಂಡು ಕೆಲಸದವ್ರಿಗೆಲ್ಲ ಏನೇನು ಮಾಡಿದ್ದಾರೆ ಅಂತೆಲ್ಲ ನೋಡಿಕೊಂಡು ಪಪ್ಪಾಗೆ ಅಪ್ಡೇಟ್ ಮಾಡಿ, ಸೊ ನಾವು ರಿಟರ್ನ್ ಆಗಬೇಕಾದ್ರೆ ಆಲ್ಮೋಸ್ಟ್ 6:37 ಆಗಿತ್ತು. ಸೊ ಇವತ್ತಿನ ವ್ಲಾಗ್ ನಮ್ಮದು ಇದಾಗಿತ್ತು. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊತೀನಿ. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಇದೇ ಥರ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.